ನಮ್ಮ ಹುಡುಗಿ ಒಂಥರ ಈ ಪಾರ್ಲೇಜಿ ಬಿಸ್ಕೆಟ್ ಮೇಲಿರೋ ಮಗು ಥರ ಯಾವಾಗ ನೋಡಿದ್ರು ಮುದ್ದಾಗಿ ಕಾಣ್ತಾಳೆ. ಲೋ ಸಹೋದರ, ಹೈಸ್ಕೂಲ್ ಕೊಟ್ಟರೆ ಸೈಕಲ್ನ ಕಾಲೇಜ್ವರೆಗೂ ಮೇಂಟೈನ್ ಮಾಡ್ತಾಳೆ ಅಂದರೆ ಇವಳು ಗ್ಯಾರಂಟಿ ಸಂಸಾರ ಮಾಡ್ತಾಳೆ. ಯಾವುದೇ ಕಾರಣಕ್ಕೂ ಕೈ ಬಿಡಬೇಡ. ನಿನ್ನ ಗೌರ್ಮೆಂಟ್ ಈ ರೀತಿ ಕೊಡಲ್ಲ ಕಣ, ಸ್ವಂತದ್ದೇ. ಹೌದಾ? ಲೋ ಸಹೋದರ, ಯಾಕೋ ಎಣ್ಣೆ ಹೊಡಿದಿದ್ರು ಕಣ್ಣೆಲ್ಲ ಮಂಜಾಗಿ ಕಾಣ್ತದಲ್ಲ. ಯಾಕೋ ಏನಾಯ್ತು? ಅದೇ ಈ ಮುಂದಾಯ್ತಲ್ಲ ಅದ್ ನೆನ್ಸ್ಕತ್ತಾರಲ್ಲ, ಕ್ಯಾನದರು ಇಮ್ಯಾಜಿನೇಷನ್. ಕೇತಗರ ಬ್ಯಾಸನೋ. ಅದೇನಾಯ್ತು ಹೇಳಪ್ಪ? ಲೋ, ಸೂರಿಗೂ ದೀಪಗೂ ಮದುವೆ ಮಾಡಿಸ್ತೀವಿ, ಪೊಲೀಸ್ನವರು ಸ್ಟ್ರೈಟ್ ಆಗಿ ಹೊಡೆದ್ರು. ಈಗ ನಿನ್ ಪ್ರೀತಿಗೆ ಬೇರೆ ಕೈ ಹಾಕ್ತಾವಿ. ಈ ವಿಷಯ ಏನಾದ್ರು ಪೊಲೀಸಿಗೆ ಗೊತ್ತಾದ್ರೆ ಇನ್ಯಾವ ಥರ ಹೊಡಿತಾರೋ. ಲೈ, ಅವರಿಬ್ರು ಹಳ್ಳಿ ಲವರ್ಸ್, ಅದಕ್ಕೆ ಆ ರೀತಿ ಆಯ್ತು. ನಾವು ಸಿಟಿ ಲವರ್ಸ್, ಆ ರೀತಿ ಎಲ್ಲ ಮಾಡ್ಕೊಳಲ್ಲ. ಇನ್ನೇನು ಈ ಥರ ಮಾಡ್ಕೊ ಬಂದಯ್ಯ? ನಾನು ತುಂಬಾ ಒಳ್ಳೆ ಹುಡುಗ ಕಣ. ಸಿಟಿ ಲವರ್ಸ್ ಒಂದಲ್ಲ, ಅದಕ್ಕೆ ಹೇಳ್ದಿ. ಅದು ಸರಿ ಸಹೋದರ, ನಿನ್ನ ಲವ್ ಸ್ಟೋರಿ ಎಲ್ಲಿ ಗಂಟ ಬಂದಿದ್ದು? ನಮ್ಮ ಹುಡುಗಿ ನೋಡ್ತಾಳೆ, ಸ್ಮೈಲು ಮಾಡ್ತಾಳೆ, ಮಾತು ಆಡಿಸ್ತಾಳೆ, ಆದ್ರೆ ಲವ್ ವಿಷಯ ಮಾತ್ರ ಹೇಳಲ್ಲ. ಮತ್ತೆ ಮುಂದೆ? ಲೈ, ತಾಯಿ ಮಗುಗನ್ನ ತಿನ್ಸುವಾಗ ಮಗು ಬೇಡ ಅಂತ ಆಟ ಹಿಡಿಯುತ್ತೆ, ಆದ್ರೆ ತಾಯಿ ಆದವ್ರು ಸುಮ್ಮನೆ ಬಿಡ್ತಾಳ? ಚಂದಮ್ಮನ ತೋರಿಸಿ ಹಾಡು ಹೇಳಿ ಹೇಗೆ ಅನ್ನ ತಿನ್ನಿಸ್ತಾಳೋ, ನಾವು ಕೂಡ ಹಾಗೆ ನಮ್ಮ ಹುಡುಗಿ ಹಿಂದೆ ಹೋಗಿ ಒಂದೊಂದೇ ಸ್ಮೈಲ್ ಬೀಸಾಕಿ ಪಂಚಿಂಗ್ ಡೈಲಾಗ್ ಆಡ್ದು ಲವ್ ಅಲ್ಲಿ ಬೀಳೋ ಥರ ಮಾಡ್ತೀವಿ. ಅದು ಸರಿ. ಆ ಹುಡುಗಿಲ ಧ್ಯಾನ್ ನೋಡ್ಲೋ ಮಾಡ್ತಿದ್ದೆ? ಲೈ ಬಡ್ಡಿ ಕುಸೆ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಕಳ, ಎಲ್ಲಾನು ನೋಡ್ಲೇಬೇಕು ಅಂತ ಲವ್ ಮಾಡ್ತೀನಿ. ಮಹದೇಶ್ವರ, ಗುಂಡಿಲ್ ಬಿದ್ದರೆ ಆನ ಬೇಕಾರೆ ಎತ್ಬೋದು, ಈ ಪ್ರೀತಿಯಲ್ಲಿ ಗುಂಡಿಲ್ ಬಿದ್ದವ್ರನ್ನ ಏನು ಮಾಡೋಕ್ಕಾಗಲ್ಲ. ಶ್ರುತಿ, ನಮ್ಗೆ ಯಾಕ್ರಿ ಈ ಸ್ಥಿತಿ? ತಿರುಗಿ ನೋಡ್ರಿ ಒಂದ್ಸತಿ, ನಾನೇ ನಿಮ್ಮ ಪತಿ, ನೀನೇ ನನ್ನ ಸತಿ. ಏನ್ ಫಾಲೋ ಮಾಡ್ತಿದ್ಯಾ? ಹಂಗೆ ಅನ್ಕೊಳ್ಳಿ. ಯಾಕೆ? ಅಲ್ಲ, ನೀವು ಫೋನ್ ನಂಬರ್ ಇಸ್ಕೊಂಡ್ರಿ, ಬ್ಲಡ್ ಬೇಕಾದಾಗ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಿ, ಇದುವರೆಗೂ ಫೋನೇ ಮಾಡಲಿಲ್ಲ. ನಮ್ಮ ಹತ್ರ ಬ್ಲಡ್ ಜಾಸ್ತಿ ಇದೆ, ಕೊಡ್ಬೇಕನ್ನಿಸ್ತು, ಅದಕ್ಕೆ ನಿಮ್ಮ ಫೋನ್ ನಂಬರ್ ಕೊಡಿ. ನನ್ ಫೋನ್ ನಂಬರ್ ಬೇಕಾ? ಹೌದು, ಮತ್ತೆ ರಕ್ತದಾನ ಮಹಾದಾನ ಅಂತ ಹೇಳಲ್ವಾ, ಅದಕ್ಕೆ ಕೇಳದ್ನಪ್ಪ. ಈ 3 ದಿನದ ಹಿಂದೆ ರಾತ್ರಿ ನಿಮ್ಗೊಂದು ಕಾಲ್ ಬಂದಿತ್ತು, ಗೊತ್ತಾ? ನೀವು ನನಗೆ ಫೋನ್ ಮಾಡಿದ್ರಾ? ಹೌದು ಮತ್ತೆ. ಓಹೋ, ನೀವೇನ ನನಗೆ ಫೋನ್ ಮಾಡಿದ್ದು? ಮತ್ತೆ ನಾನು ಈ ಕಡೆಯಿಂದ ಹಲೋ 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 ಅಂತ ಬಡ್ಕತೇನೆ ಇದ್ದೀನಿ, ನೀವೇನು ಮಾತೇ ಆಡ್ಲಿಲ್ಲ. ಇನ್ನೇನ್ ಮಾಡೋದು, ಸೆನ್ಸಾರ್ ಕಟ್ಟಿಲ್ದೆ ಬೈತಾನೆ ಇದ್ರೆ? ಅದು ನಮ್ಮ ಅಭಿಮಾನಿ ದೇವ್ರುಗಳು ಎಷ್ಟು ಒಳ್ಳೆಯವರು ಅಂದ್ರೆ, ಒಂದೊಂದ್ಸರಿ ಕುಡುಗ್ಯಾಂದಲ್ಲಿ ಬಿಲ್ ಕೊಡೋದನ್ನೇ ಮರ್ತ್ಬಿಡ್ತಾರೆ. ಅಂತ ಟೈಮಲ್ಲಿ ಅಭಿಮಾನಿಗಳೆಂಬ ಭಯ ಇಲ್ಲದೆ ಬಾಯಲ್ಲಿ ಸುಪ್ರಭಾತ ಬಂದ್ಬಿಡುತ್ತೆ. ಇನ್ನೊಂದ್ಸತಿ ನಾವು ಆ ಥರ ಮಾಡಲ್ಲ, ಕಿವಿಗೆ ಇಯರ್ಫೋನ್ ಹಾಕೊಂಡೇ ಕಾಯ್ತಾ ಇರ್ತೀನಿ. ನೀವು ಫೋನ್ ಮಾಡಿದ್ರು ಸರಿಯೇ, ಇಲ್ಲ ಮಿಸ್ ಕಾಲ್ ಕೊಟ್ಟರು ಸರಿಯೇ, ತಟ್ಟಂತ ನಿಮ್ಗೆ ಫೋನ್ ಮಾಡ್ತೀನಿ, ಪಟ್ಟಂತ ನೀವು ಫೋನ್ ಎತ್ಕೊಳ್ಳಿ, ನಿಮ್ಮ ನಂಬರ್ ಕೊಡಿ. ನಾನು ಫೋನ್ ಮಾಡಿರೋದು ನಿಮ್ಮ ಕಾಲ್ ಲಾಗಲ್ಲಿ ಸೇವ್ ಆಗಿರುತ್ತೆ ನೋಡಿ. ಮೇಡಮ್, ನಮ್ಮದು ಬೇಸಿಕ್ ಫೋನು, ಸ್ಟೋರೇಜ್ ಕಮ್ಮಿ, ಆದರೆ ಬ್ಯಾಟ್ರಿ ಬ್ಯಾಕಪ್ಪು ತುಂಬ ಜಾಸ್ತಿ. ನೀವು ಹಂಗೆ ಹೇಳಿದ್ರೆ ಹಿಂಗೆ ಸೇವ್ ಮಾಡ್ಕೊತೀನಿ. ಸರಿ, ನನ್ನ ಹತ್ರ ನಿಮ್ಮ ಫೋನ್ ನಂಬರ್ ಇದೆ, ಕಾಲ್ ಮಾಡ್ತೀನಿ ನೋಡಿ. ಅಯ್ಯೋ, ಜಲ್ದಿ ಮಾಡಿ ಮೇಡಮ್. ಬಂತು, ಕಟ್ ಮಾಡಿ. ಕಟ್ ಮಾಡೇ ಬಿಟ್ರಾ, ನಾವು ಸೇವ್ ಮಾಡ್ಕೊಂಡೇ ಬಿಡ್ತೀವಿ. ಅಯ್ಯೋ, ಮತ್ತ್ಯಾಕೆ ಫೋನ್ ಮಾಡಿದ್ರಿ? ಅಲ್ಲ, ನಾನು ಸೇವ್ ಮಾಡ್ಕೊಂಡಿದ್ದೀನಿ, ನೀವು ಸೇವ್ ಮಾಡ್ಕೊಳ್ಳಿ ಅಂತ. ನನ್ನ ಹತ್ರ ಆಲ್ರೆಡಿ 2 ಕಡೆ ಸೇವ್ ಆಗಿದೆ. 2 ಕಡೆನಾ? ಎಲ್ಲೆಲ್ಲಿ? ಒಂದು ಫೋನಲ್ಲಿ, ಹಾಂ, ಇನ್ನೊಂದು ಮನ್ಸಲ್ಲಿ. ಓಹೋ, ಈ ಲವ್ ಕಾಯಿಲೆ ನಮಗಿಂತ ಮುಂಚೆ ನಿಮ್ಮನ್ನೇ ಸುತ್ಕೊಂಡಿರಂಗಿದೆ. ಯಾರ ನೀನು? ಯಾಕೆ ಹೊಡ್ತಿದೀಯಾ? ಏನೋ ಮಾಡ್ದವ್ರು? ಯಾಕೆ ಸರ್, ಏನ್ ಮಾಡ್ದ ಅವನು? ನೀವ್ಯಾರಿ ಹೊಡಿಯಕ್ಕೆ? ನಮ್ಗೆ ಹೇಳಿ, ನಾವು ಬುದ್ಧಿ ಕಲಿಸ್ತೀವಿ. ನೋಡ್ಗುರು, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ಹೊಡಿತಾ ಇದೀಯಾ, ಕಾರಣ ಹೇಳ್ಬಿಟ್ಟು ಹೊಡಿ. ನಾನೇನಾದ್ರೂ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಊರು ಕೇರಿಯೆಲ್ಲ ಒಂದಾಯ್ತವೆ. ಬಾರಲ್ಲಿ ಕೆಲಸ ಮಾಡೋ ನನ್ನ ಮಗ ನೀನು, ನನ್ನ ತಂಗಿನ ಬೇಕಿತ್ತ ನಿಂಗೆ ಲವ್ ಮಾಡೋದಿಕ್ಕೆ? ನನ್ನ ಬಾಮೈದ ಕಣ. ಏನ ನಿನ್ ಬಾಮೈದ? ವಿಲನ್ ಕಲ ಅವನು. ಸರ್, ಗೊತ್ತಿಲ್ಲದೆ ನಮ್ಮ ಹುಡುಗ ತಪ್ಪು ಮಾಡ್ಬಿಟ್ಟಿದ್ದಾನೆ, ನಾನು ಅವನು ಬುದ್ಧಿ ಹೇಳ್ತೀನಿ ಬಿಡಿ. ಸರಿಯಾಗಿ ಬುದ್ಧಿ ಹೇಳು, ಇಲ್ಲ ಅಂದ್ರೆ ನಾನು ಯಾರು, ನನ್ನ ವರ್ಷ ಏನು ಅಂತ ತೋರಿಸ್ಬೇಕಾಗತ್ತೆ. ಈ ಶಿವ ಯಾರ ತಂಟೆಗೂ ಹೋಗಲ್ಲ, ನನ್ನ ತಂಟೆಗೆ ಬಂದ್ರೆ ಭಿಕ್ಷೆ ಬೇಡಕ್ಕೆ ತಟ್ಟೆನೂ ಸಿಗ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ಸರ್, ಕಸ್ಟಮರ್ಗೆ ತೊಂದರೆ ಆಗುತ್ತೆ, ನಾನು ಅವ್ನು ಬುದ್ಧಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ದಯವಿಟ್ಟು ನೀವು ಹೊರಡಿ ಸರ್. ಸರಿಯಾಗಿ ಬುದ್ಧಿ ಹೇಳು. ಹುಡುಗಿ ಅಣ್ಣ
ಅಣ್ಣ ಅನ್ನೋ ಡೈಲಾಗ್ನ ಜಲ್ದಿ ಹೇಳಿ ಒಡೆ ಎಟ್ಟಿನ ತಪ್ಪಿಸ್ಕೊಂಬಿಟ್ಟ. ಹ್ಮ್ ಅನ್ಯಾಯವಾಗಿ ನೋಡೋರ್ಗೊಂದು ಫೈಟ್ ಮಿಸ್ ಆಗೋಯ್ತು. ಇಲ್ಲ ಅಂದ್ರೆ ಮಾರಿ ಹಬ್ಬ ಮಾಡ್ಬಿಡ್ತಿದ್ದೆ. ಯಾಕ್ರಿ ನಿಮ್ಗಾಗ್ಲೇ ಬಾರಲ್ಲಿ ದುಡ್ಡು ಜಾಸ್ತಿ ಆಯ್ತಾ? ನೀವು ಬಂದಿರೋ ಉದ್ದೇಶ ಏನು, ಮಾಡ್ತಾ ಇರೋ ಕೆಲಸ ಏನು? ನಾವೇನ್ ಸಹ ಮಾಡಿದ್ವಿ? ಪ್ರೀತಿ ತಾನೇ ಮಾಡಿದ್ವಿ. ಯಾಕೆ ಪ್ರೀತಿ ಮಾಡೋ ತಪ್ಪ ಹೇಳಿ? ಮಾರ್ಕೆಟ್ಗೆ ಬರೋ ಚೀಲದ ಮೇಲೆ ಒಂದು ಅಡ್ರೆಸ್ ಅನ್ನೋದು ಇರ್ತದೆ. ಆದ್ರೆ ನಿನ್ಗೆ ಯಾವ ಅಡ್ರೆಸ್ಸು ಇಲ್ಲ. ಕೇರ್ ಆಫ್ ಫುಟ್ಪಾತು. ಈ ಪ್ರೀತಿ ಪ್ರೇಮ ಎಲ್ಲ ಮರ್ತು ಮುಚ್ಕೊಂಡ್ ಕೆಲಸ ಮಾಡ್ಕೊಂಡು ಹೋಗು, ಇಲ್ಲ ಜೀವನ ಕಳ್ಕತಿಯಾ. ಸಾ ಇವನೇ ಇಲ್ಲ, ಆ ಹೆಣ್ಣು ಇವನ್ನ ಲವ್ ಮಾಡ್ತಾ ಇದ್ದ. ಇವ್ ಮಾಡೋ ತಪ್ಪರ ಅವ್ ಮಾಡೋ ತಪ್ಪು ತಾನೆಯಾ? ಏಯ್, ಇಲ್ಲಿ ಯಾರ್ ತಪ್ಪು ಯಾರ್ ಸರಿ ಅಂತ ಹೇಳಕ್ ಬರಲ್ಲ. ಈ ಪ್ರೀತಿಗೂ ನಮ್ ಕೆಲ್ಸಕ್ಕೂ ಆಗ್ ಬರಲ್ಲ. ಸರ್, ಇಲ್ಲಿ ಪ್ರೀತಿ ಬೇರೆ ಕೆಲಸ ಬೇರೆ. ಕೆಲ್ಸಕ್ಕೂ ಪ್ರೀತಿಗೂ ಸಂಬಂಧ ಇಲ್ಲ. ಆಹಾ ಇವನ್ನ ತುಂಬಾ ಒಳ್ಳೆ ಹುಡುಗ ಅನ್ಕೊಂಡಿದ್ದೆ. ಎದುರುಗಡೆ ನಿಂತ್ಕೊಂಡು ಎಷ್ಟು ಮಾತಾಡದ್ ಕಲ್ತಿದ್ಯಾ ಅಲ್ವಾ? ಸರ್, ಕೆಲ್ಸದ ವಿಷಯಕ್ಕೆ ಬಂದ್ರೆ ನಾನು ನಿಮ್ ಗುಲಾಮ, ಆದ್ರೆ ಪ್ರೀತಿ ವಿಷಯಕ್ಕೆ ಬಂದ್ರೆ ರಾಕ್ಷಸ. ಈ ದುರಾಂಕರದ ಮಾತ್ ಬಿಟ್ಟು ಮರ್ವಾದಿಂದ ಕೆಲಸ ನೋಡ್ಕೊಂಡು ಹೋಗು. ಪ್ರೀತಿ ಗೀತಿ ಅಂತ ಹಿಂದಿಂದೆ ಹೋದ್ರೆ ಜೀವನ ಕಿತ್ತೋಗಿರೋ ಚಪ್ಪಲಿ ತರ ಆಗೋಯ್ತದೆ. ಸರ್, ಪ್ರೀತಿ ಮಾಡಿದವ್ರಿಗೆ ಅದು ಉಳಿಸ್ಕೊಳ್ಳೋದು ಗೊತ್ತಿಲ್ವಾ? ಪ್ರೀತಿ ಮಾಡಿದ್ರೆ ಗೊತ್ತಾಯ್ತಾಯ್ತು. The number you have called is switched off. The number you have called is switched off. ಎಲ್ಲ ನಿಮ್ಮ ಅಕ್ಕ ಇವತ್ತು ಕಾಲೇಜ್ಗೆ ಹೋಗಕ್ ಬರಲೇ ಇಲ್ಲ. ನಾನು ಮನೆ ಹತ್ರ ಹೋಗಿದ್ದೆ, ಅಕ್ಕ ಮನೆ ಹತ್ರನೂ ಇಲ್ಲ, ಕಾಲೇಜ್ಗೆ ಹೋಗಕ್ಕೂ ಬರಲಿಲ್ಲ. ಫೋನ್ ಮಾಡ್ತಾ ಇದ್ದೀನಿ, ರಿಸೀವೇ ಮಾಡ್ತಿಲ್ಲ. ಮೆಸೇಜ್ ಹಾಕೋ ರಿಪ್ಲೈನೇ ಮಾಡ್ತಿಲ್ವಲ್ಲ? ಮೋಸ್ಟ್ಲಿ ಬರಲ್ಲ ಅನ್ಸುತ್ತೆ ಅಣ್ಣ. ಸರಿ ಹೋಗು. ಸರಿ ಅಣ್ಣ. ಎಲ್ಲೋ ನಿಮ್ಮ ಅಕ್ಕ? ಮನೆ ಹತ್ರನೂ ಇಲ್ಲ ಅಣ್ಣ. ಏನ್ ಇಲ್ಲಿ ನಿಂತ್ಕೊಂಡಿದೀಯಾ? ಶ್ರುತಿ ಅವರನ್ನ ಬಾರಕ್ಕೆ ಒಂದು ಜಗಳ ಮಾಡ್ದ. ಆವತ್ತಿಂದ ಶ್ರುತಿ ಕೈಗೂ ಸಿಗ್ತಿಲ್ಲ. ಫೋನ್ ಮಾಡ್ತಾ ಇದ್ದೇನೆ, ರಿಸೀವ್ ಮಾಡ್ತಿಲ್ಲ. ಹೌದಾ? ಏನೋ ಪ್ರಾಬ್ಲಮ್ ಆಗಿರ್ಬೇಕು. ಮನೆ ಹತ್ರ ಹೋಗ್ಬೇಕಿತ್ತು. ಮನೆ ಹತ್ರ ಹೋದ್ರೆ ಸುಮ್ಮನೆ ಪ್ರಾಬ್ಲಮ್ಮು ಏನಕ್ಕೆ ಅಂತ. ಓ ಸರಿ, 2 ದಿನ ನೋಡು, ಸಿಗ್ಬೋದು. ಸರಿ, ನಾನು ಆಮೇಲೆ ಸಿಗ್ತೀನಿ. ಇದೇನ್ ಸಹೋದರ, ನೀ ಎಲ್ಲಾರ ಪ್ರೀತಿನೂ ಒಂದ್ ಮಾಡ್ತೀಯ, ಆದ್ರೆ ನಿನ್ ಪ್ರೀತಿನೇ ನಿನಗೆ ಸಿಗ್ತಾ ಇಲ್ವಲ್ಲೋ. ನಂಗೆ ಬರ್ತಿರೋ ಕೋಪಕ್ಕೆ ಈ ಪ್ರೀತಿಗೆ ತೊಂದರೆ ಕೊಡ್ತಾರಲ್ಲ ಅವ್ರನ್ನ ಕಚ 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 ಅಂತ ಕಟ್ ಮಾಡಿ ಕಬಾಬ್ ಮಾಡಿ ತಿನ್ಬೇಕು ಅನ್ಸುತ್ತೆ. ಎಣ್ಣೆ ಹೈದ ಕಣ್ಣೀರಾದ ಎಣ್ಣೆ ಹೈದ